ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಅದರಂತೆ ಆ ಯುದ್ಧದ ನಿಜವಾದ ಎಫೆಕ್ಟ್ ಅನ್ನು ಅನುಭವಿಸ್ತಾ ಇರೋದು ನಮ್ಮ ರಾಜ್ಯ ಜನತೆ. ಒಂದು ಕಡೆ ತರಕಾರಿ ಬೆಲೆ ಏರ್ತಾ ಇಲ್ಲ, ಅದ್ರ ಜೊತೆಗೆ ಗ್ಯಾಸ್ ಸಮಸ್ಯೆ ಉಂಟಾಗಿದೆ, ಮನೆಗೂ ಕೂಡ ಗೃಹ ಬಳಕೆಗೂ ಗ್ಯಾಸ್ ಸಿಗ್ತಾ ಇಲ್ಲ. ಆ ಪರಿಣಾಮ ನಮ್ಮ KR ಮಾರ್ಕೆಟ್ ಅಲ್ಲಿ ಯಾವ ತರ ಪರಿಣಾಮ ಬೀರಿದೆ, ಯುದ್ಧದ ಪರಿಣಾಮ ಅನ್ನೋದನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಅಂಕಲ್, ಗ್ಯಾಸ್ ಸಿಗ್ತಿದ್ಯಾ? ಗ್ಯಾಸ್ ಸಿಗ್ತಾ ಇಲ್ಲ ನಮ್ಗೆ ಇಲ್ಲ, ಹೋಟೆಲ್ ಅವ್ರಿಗೆ ಸಿಗ್ತಾ ಇಲ್ಲ, ನಮ್ಗೆ ಸಿಗ್ತಾ ಇದೆ ಮನೆಗೆ. ತರಕಾರಿ ರೇಟ್ ಎಲ್ಲ ಹೆಂಗಿದೆ? ತರಕಾರಿ ರೇಟ್ ಎಲ್ಲ ಕಮ್ಮಿನೇ ಇರೋದು, ಎಲ್ಲ 20 ರೂಪಾಯಿ ಮಿನಿಮಮ್ ಆಗ್ಬಿಟ್ಟೈತೆ. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಿಮಗೆ ತರಕಾರಿ ರೇಟ್ ಚೆನ್ನಾಗಿದೆಯಾ ಅಥವಾ ಹೆಂಗಿದೆ? ಅದು ಸರ್ಕಾರದ ಏನಿಲ್ಲ, ಇದನ್ನೆಲ್ಲ ಇದು ಇಲ್ಲ ರೀ. ಸರ್ಕಾರ ಏನ್ ಮಾಡುತ್ತೆ? ಇವಾಗ ಬೆಳೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಬೆಲೆ ಕಮ್ಮಿ ಇರೋದು, ಬೆಳೆ ಕಮ್ಮಿ ಮಾಡಿದ್ರೆ ಜಾಸ್ತಿ ಆಗೋದು. ಇವಾಗ ಆಲ್ ಇಂಡಿಯಾನಲ್ಲಿ ಆಲೂಗಡ್ಡೆ ಬೆಲೆ ಕಮ್ಮಿನೇ ಇರೋದು, ಆಚೆ ಎಲ್ಲ 3 ರೂಪಾಯಿ 4 ರೂಪಾಯಿ ಕೆಜಿ. ಬೆಂಗಳೂರಿನಲ್ಲಿನೇ 20 ರೂಪಾಯಿ 15 ರೂಪಾಯಿ ಕೆಜಿ ನಡೀತಾ ಇರೋದು. ಈಗ ಯುದ್ಧ ಆಗಿಲ್ಲ ಅಂದ್ರೆ ಹೊರದೇಶಕ್ಕೆ ಕಳಿಸ್ತಾ ಇದ್ರು ಅಲ್ವಾ ಬೆಳೆದಿರೋ ಬೆಳೆನ? ಹೊರಗಡೆ ಹೋಗಲ್ಲ ಆಲೂಗಡ್ಡೆ, ಈರುಳ್ಳಿ ನಮ್ಮ ಕರ್ನಾಟಕ ಅದು ಬರ್ತಾ ಇರೋದು ಮೋಸ್ಟ್ಲಿ, ಆಚೆ ಹೋಗಲ್ಲ. ಈರುಳ್ಳಿ ಮಾತ್ರ ಮಹಾರಾಷ್ಟ್ರದಿಂದ ಎಲ್ಲಿನ ಆಚೆ ಹೋಗ್ಬೋದು, ಅಲ್ಲಿಂದ ಬರೋಕ್ಕೆ ಚಾನ್ಸ್ ಇಲ್ಲ. ಮುಂದೆ ಯಾವ ಸರ್ಕಾರ ಬರಬೇಕು? ಕಾಂಗ್ರೆಸ್ ಬಂದ್ರೆ ಒಳ್ಳೇದ್ರಿ, ಬಿಜೆಪಿ ಬಂದ್ರೆ ತೊಂದರೆಗಳು. ಇದು ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಹಸು ಸಿಗ್ತಾ ಇಲ್ಲ, ವ್ಯಾಪಾರನೂ ಇಲ್ಲ, ಸುಮ್ಮನೆ ಆರಾಮಾಗಿ ಕುತ್ಕೊಂಡಿದ್ಯಮ್ಮ. ನಮ್ಮ ಪರಿಸ್ಥಿತಿ ಹೇಳೋರು ಕೇಳೋರು ಯಾರಿಲ್ಲ. ನಮ್ಮ ಗತೆ ಗಂಗಮ್ಮನ ಪಾಲಾಗ್ಬಿಟ್ಟೈತೆ. ಈಗ ಯುದ್ಧ ಶುರು ಆದ್ಮೇಲೆ ತರಕಾರಿ ಬೆಲೆ ಎಲ್ಲ ಹೇಗಿದೆ? ಎಲ್ಲೈತಮ್ಮ, ಕೇಳೋರಿಲ್ಲ ಇಲ್ಲಿ. ಏನು ಬೆಲೆ ಐತೆ? ಈರುಳ್ಳಿ 5 ರೂಪಾಯಿ 10 ರೂಪಾಯಿ ಕೆಜಿ, ಆಲೂಗಡ್ಡೆ 5 ರೂಪಾಯಿ 10 ರೂಪಾಯಿ, ಬೆಳ್ಳುಳ್ಳಿ 80 ರೂಪಾಯಿ 100 ರೂಪಾಯಿ. ಏನೈತೆ? ಇಲ್ಲಿ ನಮ್ಮ ತರಕಾರಿಗೆ ಏನು ಕೇಳೋರಿಲ್ಲ. ಅವು ಏನು ಈಗ ಸಿಲಿಂಡರು ಗ್ಯಾಸ್ ಎಲ್ಲ ಬರ್ತವೆ, ಅಲ್ಲಲ್ಲೇ ಇಷ್ಟ ಆಗಿರ್ತವೆ. ಅವರು ಡಿಮ್ಯಾಂಡಿಗೆ ಮಾರ್ಕೊಳ್ತಾರೆ. ಸುಮ್ಮನೆ ಏನು ಗ್ಯಾಸ್ ಬಂದಿಲ್ಲ, ಅದು ಬಂದಿಲ್ಲ, ಇದ್ಮೇಲೆ ಸುಮ್ಮನೆ ಹೇಳ್ತಾರೆ. ಎಲ್ಲ ಇಲ್ಲಿ ಬಡವ್ರ ಮೇಲೆ ಎಲ್ಲ, ನಮ್ಮ ತಲೆ ಮೇಲೆ ಹೊರೋದೆಲ್ಲ ಇದು. ಯಾವ ಈಗ ಬುಕ್ ಮಾಡಿದರೆ 20 ದಿನಕ್ಕೆ 1 ತಿಂಗಳಕ್ಕೆ ತಂದು ಕೊಡ್ತಾರೆ. ಅದು ಅದ್ರಾಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಬಂದಿಲ್ಲ ಅಂದರೆ ಇದು ಕಟ್ಗೆನೋ ಅದು ಉರಿ ಹಚ್ಬೇಕು. ಈಗ ಎಲ್ಲೂ ಹೊರಗಡೆಯಿಂದ ಕಳ್ಸೋಕೇನು ಆಗ್ತಿಲ್ವಲ್ಲ, ಕಷ್ಟ ಆಗ್ತಿಲ್ವಾ? ಅಲ್ಲಮ್ಮ, ಕಷ್ಟನೇ ಮತ್ತೆ, ಪ್ರತಿಯೊಬ್ಬರಿಗೆ ಕಷ್ಟ. ಇಲ್ಲಿ ಯಾರಿಗೆ ಕಷ್ಟಮ್ಮ ಅಂತ ಹೇಳಿದರೆ ಬಡವ್ರ ಬಗ್ಗರಿಗೆ ಮಾತ್ರ ಕಷ್ಟ, ಶ್ರೀಮಂತರಿಗೆ ಯಾರಿಗೆ ಕಷ್ಟ ಇಲ್ಲ. ಅವರು ಕೋಟಿಗಟ್ಟಲೆ ಅವ್ರದ್ದು ಹಣ ಕೊಳಿತದವೆ ಹೊರಗಡೆ ತಿಳಿದಾಗೆ. ಇಲ್ಲ ಬ್ಯಾಂಕ್ನಾಗೆ ಚುಪ್ ಬಡಬಾತು ಹೊರಗಡೆ ತಿಳಿದಾಗೆ ಕೊಳಿತದವೆ ರೊಕ್ಕ ಅವ್ರದ್ದು. ನಮ್ದು ಎಲ್ಲಿ 100 ರೂಪಾಯಿ 500 ರೂಪಾಯಿಗೆ ಸಾಯಂಕಾಲದಾಗ ಇಲ್ಲಿ 10-11 ಗಂಟೆಗೆ ಸಾಯ್ತೀವಿ. ನನಗೆ 68 ವರ್ಷ ವಯಸ್ಸಮ್ಮ, 2 ಮಣ್ಕಾಳು ಹೋಗಿದ್ದಾವೆ. ಅದ್ರಾಗ ದುಡುಕ್ ತಿಂತಿದ್ವಿ ನಾವು. ನಮ್ಮ ಕಷ್ಟ ಕೇಳೋರು ಯಾರಿದ್ರಮ್ಮ? ಏನು CM ಬರ್ತಾರೆ, ಏನು ಪ್ರಧಾನಮಂತ್ರಿ ಬರ್ತಾರೆ? ಯಾವನ್ ಬರ್ತಾನೆ ಸರ್ ಇಲ್ಲಿ? ಯಾರು ಕೇಳ್ತಾ ಇಲ್ಲ ಇಲ್ಲಿ. ಯಾವಾಗ ಬರ್ತವೆ? 5 ವರ್ಷ ಆದ ತಕ್ಷಣ ಎಲೆಕ್ಷನ್ ಬರ್ತಾವಲ್ಲ ಅಣ್ಣ ಕೈ ಮುಗಿತು, ಕೈ ಓಟ್ ಹಾಕ್ರಣ್ಣ, ಓಟ್ ಹಾಕ್ರಿ. ಸರ್ಕಾರ ಬಂದ್ಮೇಲೆ ತರಕಾರಿ ಬೆಲೆ ಯಾವ ತರ ಇದೆ ಅಮ್ಮ? ಇದ್ದಿದ್ರಾಗೆ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಬಂದ್ಮೇಲೆ ಸ್ವಲ್ಪ ಇದ್ದಿದ್ರಾಗೆ ಬಡವ್ರ ಬಗ್ಗರಿಗೆ ಅನುಕೂಲ ಆಗಿತ್ತೆ. ಅಷ್ಟು ಎಲ್ಲ ಅನುಕೂಲ ಆಗಿತ್ತೆ. ಅನುಕೂಲ ಆಗಿಲ್ಲ ಅಂತೇನಿಲ್ಲ. ಇದ್ದಿದ್ರಾಗೆ ಅವರು ಸಿದ್ದರಾಮಯ್ಯರು ಒಳ್ಳೆ ಮಾಡ್ತಾರೆ. ಮುಂದೆ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರನೇ ಬರಬೇಕು. 5 ವರ್ಷ ಮುಂದಕ್ಕೆ ಮತ್ತೆ ಅವ್ರದ್ದೇ ಸರ್ಕಾರ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬಂದ್ರೇ ಇಲ್ಲಿ ಬಡವ್ರ ಬಗ್ಗರು ಬದುಕಿಗೆ ಏನಿಲ್ಲ. ಎಲ್ಲ ಶ್ರೀಮಂತರ ಸರ್ಕಾರ ಇದೆಲ್ಲ. ಎಲ್ಲ ಬೆಲೆ ಜಾಸ್ತಿ ಆಯ್ತಾ? ಬೆಲೆ ಜಾಸ್ತಿ ಆಗಿದೆ. ಈಗ ಹೊರಗಡೆ ದೇಶದಿಂದ ತರ್ಸ್ಕೊಂತಿದ್ದೀರಾ, ಹೆಂಗೆ ತರ್ಸ್ಕೊಂತೀರಾ ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ? ಡ್ರೈ ಫ್ರೂಟ್ಸ್ ಆಲ್ ವಿ ಆರ್ ಗೆಟಿಂಗ್ ಹಿಯರ್. ಇಲ್ಲೇ ಸಿಕ್ಕತ್ತಲ್ಲ, ಎಲ್ಲ ಇಂಪೋರ್ಟರ್ಸ್ ಇದ್ದಾರೆ ಇಲ್ಲೇ. ಇಲ್ಲಿಂದ ಕಳ್ಸಕ್ಕೆ, ಇಲ್ಲಿಂದ ಹೊರಗಡೆ ದೇಶಕ್ಕೆ ಕಳ್ಸಕ್ಕೆ ಕಷ್ಟ ಆಗ್ತಿದೆ. ಎಲ್ಲಿ? ನೋ 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 ನೋ, ಇಟ್ ಈಸ್ ಬೀಯಿಂಗ್ ಇಂಪೋರ್ಟೆಡ್. ಡ್ರೈ ಫ್ರೂಟ್ಸ್ ಓನ್ಲಿ ಕ್ಯಾಶ್ಯೂ ನಟ್, ಗೋಡಂಬಿ ಒಂದು ನಮ್ಮ ಸ್ಟೇಟ್ನಲ್ಲಿ ಆಗುತ್ತೆ, ದ್ರಾಕ್ಷಿ ನಮ್ಮಲ್ಲಿ ಇಲ್ಲಿ ಆಗುತ್ತೆ, ಇಂಡಿಯಾ ನಮ್ಮಲ್ಲಿ. ಖರ್ಜೂರ ಐತೆ, ಆಮೇಲೆ ಅಂಜೂರ ಐತೆ, ಆಮೇಲೆ ಬಾದಾಮ್ ಬೀಜ. ಆ ಬಾದಾಮ್ ಬೀಜ ಎಲ್ಲ ಇಟ್ ಈಸ್ ಕಮಿಂಗ್ ಫ್ರಮ್ ಕ್ಯಾಲಿಫೋರ್ನಿಯಾ, USA ಇದು ಬರೋದು. ಪಿಸ್ತಾ ಐತೆ, ಇಟ್ ಈಸ್ ಕಮಿಂಗ್ ಫ್ರಮ್ ಇರಾನ್. ಅಂಜೂರ ಇರಾನಿಂದ ಬರ್ತದೆ.
ಆಮೇಲೆ ಬ್ಲ್ಯಾಕ್ ಗ್ರೇಪ್ಸ್ ಅದು ಅಲ್ಲಿಂದ ಬರ್ತದೆ, ಏಪ್ರಿಕಾಟ್ ಅಲ್ಲಿಂದ ಬರ್ತದೆ. ಎಷ್ಟಿದೆ ಬೆಲೆಗಳೆಲ್ಲ? ತುಂಬಾ ಜಾಸ್ತಿ ಆಗಿದೆಯಾ? ಎಲ್ಲ ಇದ್ದಕ್ಕಿಂತ ಮುಂಚೆ ಜಾಸ್ತಿ ಆಗಿದೆಯಾ ಹೇಗೆ? ಓನ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಆಗಲಿಲ್ಲ. 1%, 2%, 3% ಜಾಸ್ತಿ ಆಗುತ್ತೆ ಅಷ್ಟೇ. ಈಗ ಮುಂಚೆ ತಗೊಂತಾ ಇರೋ ತರನೇ ಜನ ತಗೊಂತಾ ಇದ್ದಾರೆ. ನಾನು ಸೇಲ್ ಹ್ಯಾಸ್ ಕಮ್ ಡೌನ್. ಯಾಕೆಂದರೆ ಮನಿ ಮಾರ್ಕೆಟ್ ಇಸ್ ವೆರಿ ಟೈಟ್ ನಾವು. ಅರ್ಥ ಆಯಿತು? ದುಡ್ಡು ಜನ ಹತ್ರ ಇಲ್ಲ ಇವಾಗ, ಭಾಳ ಕಷ್ಟ ಐತೆ. ಈ ಗ್ಯಾಸ್ದು ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಇದು ಒಂದು ತಲೆನೂ ಆಗಿಬಿಟ್ಟಿದೆ ಎಲ್ಲ. ಇವಾಗ ಸ್ಕೂಲ್ಸು ಇವಾಗ ಹಾಲಿಡೇಸ್ ಐತೆ, ಆಫ್ಟರ್ ಓಪನಿಂಗ್ ದ ಸ್ಕೂಲ್ಸ್ ಐತಲ್ಲ, ಅದು ಒಂದು ತಲೆನೂ ಇರ್ತದೆ ಎಲ್ಲರಿಗೆ. ಕಟ್ಟಬೇಕಲ್ಲ ದುಡ್ಡು ಎಲ್ಲ, ಅದೆಲ್ಲ ಭಾಳ ಕಷ್ಟ ಐತೆ. Nowadays, ಹೆಂಗ್ ಅನ್ಸಿದೆ ನಿಮಗೆ ವ್ಯಾಪಾರ ಎಲ್ಲ? ವಿಚ್ ಗೌರ್ಮೆಂಟ್ ಯು ಆರ್ ಟೆಲಿಂಗ್? ಕಾಂಗ್ರೆಸ್ ಗವರ್ಮೆಂಟ್. ಕಾಂಗ್ರೆಸ್ ಇಸ್ ನಥಿಂಗ್, ಅವ್ರದ್ದು ಏನಿಲ್ಲ. ಅದೆಲ್ಲ ಅವ್ರಿಗೆ ಯಾಕೆ, ಅವ್ರು ಹೆಂಗೆ ನಡೆಸ್ತಾ ಇದ್ದಾರೆ, ಪೀಸ್ಫುಲ್ ಐತೆ, ಎವ್ರಿಥಿಂಗ್ ಈಸ್ ಪೀಸ್ಫುಲ್ ಹಿಯರ್, ನಾವು ಅಷ್ಟೇ ಹೇಳೋದು. ಅರ್ಥ ಆಯ್ತು? ಮುಂದೆ ಯಾವ ಸರ್ಕಾರ ಬರಬೇಕು? ಎನಿ ಗೌರ್ಮೆಂಟ್, ಲೆಟ್ ಇಟ್ ಬಿ BJP ಆರ್ ಕಾಂಗ್ರೆಸ್, ಎಲ್ಲ ಒಳ್ಳೆಯವರೇ ಇರೋದು. ಹಳಬರು, ನಮ್ಮ ಹಳಬರು ಯಾರು ಅದೆಲ್ಲ ಉಲ್ಟಾ ಸೀದಾ ಏನಿಲ್ಲಮ್ಮ, ಅದೆಲ್ಲ ಸುಮ್ಮನೆ ಇದು ಒಂದು ಏನೇನು ಹೇಳಿ ಮಾತು ಉಲ್ಟಾ ಸೀದಾ ಮಾತು ಆಗೋದು, ಅದೆಲ್ಲ ಏನಿಲ್ಲ. ನಮಗೆ ಏನಿಲ್ಲ, ಎಲ್ಲ ಒಳ್ಳೆಯವರೇ ಇರೋದು, ಹಳಬ್ರೂ ಒಳ್ಳೆಯವರು. ನಮ್ಮ ದೇವೇಗೌಡ ಪಾರ್ಟಿನೂ ಅವರು ಒಳ್ಳೆಯದೇ, ಕುಮಾರಸ್ವಾಮಿ ಪಾರ್ಟಿನೂ. ಅರ್ಥ ಆಯಿತು? BJP ಅವರು ಏನು ಯಡಿಯೂರಪ್ಪ ಇದ್ದರು, ಏನು ಮಾಡಿದ್ರು, ಏನಿಲ್ವಲ್ಲ. ಇವಾಗ ಗುಡ್ ಪರ್ಸನ್, ಒಳ್ಳೆಯವರು. ಇವಾಗ ನಮ್ಮ ಸಿದ್ದರಾಮಯ್ಯ ಇದ್ದಾರೆ, ಅವರು ಒಳ್ಳೆಯವರು, ಎಲ್ಲ ಒಳ್ಳೆಯವರು. ನಮಗೆ ಏನು ಈ ಕಷ್ಟ ಏನು ಯಾರಿಗೆ ಏನು ಕೊಡಲಿಲ್ಲ ಅವರು. ದೇ ಆರ್ ವೆರಿ ಗುಡ್ ಪೀಪಲ್. ಐ ವಿಲ್ ಟೆಲ್ ದಟ್.